ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಸಂಘದಿಂದ ಸ್ವಾತಂತ್ರ್ಯ ಕರ್ನಾಟಕದ ಹರಿಕಾರ ಮತ್ತು ಅಪ್ಪಟ ದೇಶಪ್ರೇಮಿ ಟಿಪ್ಪು ಸುಲ್ತಾನ್ ಹುತಾತ್ಮ ದಿನಾಚರಣೆಯ ಸವಿ ನೆನಪು ಕಾರ್ಯಕ್ರಮವನ್ನು ಮೇ 4, 2025 ಭಾನುವಾರ ಬೆಳಗ್ಗೆ 11:30 ಗಾಂಧಿಭವನ ಕುಮಾರ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಐಪಿಎಸ್ ನಿವೃತ್ತಿ ಪೊಲೀಸ್ ಅಧಿಕಾರಿ ಸಿದ್ದರಾಜು, ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ರಾಜ್ಯಾಧ್ಯಕ್ಷರಾದ ಹೆಬ್ಬಾಳ ವೆಂಕಟೇಶ್, ರಾಜ್ಯ ಕಾರ್ಯದರ್ಶಿ ಎಸ್ಕೆ ವೆಂಕಟೇಶ್, ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಮರಿಯಪ್ಪ, ಪ್ರಜಾ ವಿಮೋಚನಾ ಚಳುವಳಿ ರಾಜ್ಯಾಧ್ಯಕ್ಷರಾದ ಮುನಿಯಂಜನಪ್ಪ, ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಚಿಕ್ಕನಾರಾಯಣ ಮತ್ತು ಹಲವಾರು ನಾಯಕರು, ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಸವಿ ನೆನಪು ಅಂದರೆ ಇವತ್ತು ಹುತಾತ್ಮರಾಗಿದ್ದ ದಿನ. ಇವತ್ತು ನಾವು ಯಾಕೆ ಮಾಡಿದ್ರಪ್ಪ ಅಂತಂದರೆ ದಲಿತ ಸಂಘ ಭೀಮಶಕ್ತಿಯವರು ಕಾರಣ ಏನು ಅಂತಂತಂದರೆ ಇವತ್ತು ಮುಸ್ಲಿಮರನ್ನ ಮತ್ತು ನಮ್ಮವ್ರನ್ನ ಎಲ್ಲರನ್ನೂ ಸೇರಿಸಿ ಒಂದು ಐಕ್ಯತೆ ಮಾಡಬೇಕು ಅಂತ ಮಾಡಿದ್ದು. ಮುಸ್ಲಿಮರು ಕೆಲವರು ಸ್ನೇಹಿತರು ಏನಂದ್ರೆ ಅದು ನಿಮ್ಮ ಕಾರ್ಯಕ್ರಮ ನೀವು ಮಾಡಿಕೊಳ್ಳಿ ಅಂತಂದು ನೋಡಿ. ಇದೆಂಥ ಇದಾಗುತ್ತೆ ಅಂತಂದರೆ ಮುಸ್ಲಿಮರು ನಾವು ಕೇಳಿದಾಗ ಬನ್ರಿ ಹೋಗ್ರ ಕಾರ್ಯಕ್ರಮಕ್ಕೆ ಅಂದರೆ ನಿಮ್ಮ ಕಾರ್ಯಕ್ರಮ ನೀವು ಮಾಡಿಕೊಳ್ಳಿ ಅಂತ. ಅಲ್ಲಪ್ಪ ಟಿಪ್ಪು ಸುಲ್ತಾನರ ಕಾರ್ಯಕ್ರಮ ಬನ್ರಿ ಅಂತಂತ 2 ಮಕ್ಕಳನ್ನ ಅಡಮಾನ ಇಕ್ತಾರೆ. ಈ ನಾಡಿಗೋಸ್ಕರಾಗಿ ಈ ನಾಡ ಉಳಿಸ್ಕೋಬೇಕಂತಂತೇಳ್ಬಿಟ್ಟು ಬ್ರಿಟಿಷರಿಗೆ 2 ಮಕ್ಕಳನ್ನ ಅಡಮಾನ ಇಟ್ಟು ಕೃಷಿ ಮತ್ತು ಲಾಲ್ಬಾಗ್ ಅಂತ ಕೆಲಸಗಳು, ಗಿಡ ನೆಡುವಂಥ ಕೆಲಸಗಳು ಇವೆಲ್ಲ ಮಾಡ್ತಾರೆ. ಇಂಥ ಕೆಲಸಗಳನ್ನ ಅವರು ಒಂದು ಕಡೆ ದೇಶದ್ರೋಹಿ ಅಂತಂತೇಳ್ಬಿಟ್ಟು ಹೇಳ್ತಾರೆ, ಒಂದು ಕಡೆ ನಾವು ದೇಶ ಪ್ರೇಮಿ ಅಂತಂತ ಹೇಳ್ಬೇಕಾದ್ರೆ ನೀವೆಲ್ಲ ಬರಬೇಕು ಅಂತಂತಂದಾಗ ಇವಾಗ ನಾವು 150 ಜನಕ್ಕೆ ಅಡುಗೆ ಮಾಡಿಸಿರೋದು, ಇಲ್ಲಿರೋದು 50 ಜನ. ಅದರಿಂದ ದಯಮಾಡಿ ಇನ್ಮೇಲಾದ್ರೂ ಈ ದಿವಸ ಏನು ಮೇ 4 ಇದೆ ಒಟ್ಟಿಗೆ ಸೇರಿಕೊಂಡು ಇನ್ಮೇಲಾದ್ರೂ ಒಟ್ಟಿಗೆ ಟಿಪ್ಪು ಸುಲ್ತಾನರ ಹುತಾತ್ಮ ದಿನಾಚರಣೆಯನ್ನು ಬರೋ ವರ್ಷದಿಂದ ಮಾಡಲಿ ಅಂತಂತ ನಾನಂತೂ ಕೇಳ್ಕೊಂತೀನಿ. ಕೆ ರಮಣಿ, ಮಹಿಳಾ ಅಧ್ಯಕ್ಷರು, DMSS ದಲಿತ ಮಹಿಳಾ ಸೇವಾ ಸಂಘದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಟಿಪ್ಪು ಸುಲ್ತಾನ್ ಅವರು ಜಯಂತಿನ ಈ ಥರ ಹೆಬ್ಬಾಳ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಇದನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇಲ್ಲಿ 100 ಜನ ಇಲ್ಲಾಂದ್ರೂ 50 ಜನನ ಇಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ಹೊಗಳ್ಕೊಳ್ಳೇಬೇಕಾಗಿದೆ. ತುಂಬ ನಾವು ಅದಕ್ಕೆ ಧನ್ಯವಾದ ಹೇಳ್ಕೊಳ್ತಾ ಇದ್ದೀವಿ. ಜೈ ಟಿಪ್ಪು ಸುಲ್ತಾನ್. ಚಿಕ್ಕನಾರಾಯಣ ಅಂತೇಳಿ ನಾವು ದಲಿತ ಸಂಘಟನೆಯ ಹೋರಾಟಗಾರರು. ನಾವು ಅದರಲ್ಲಿನೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯವರು. ಅಣ್ಣವರು ನಮ್ಮ ಗುರುಗಳ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಹೆಬ್ಬಾಳ ವೆಂಕಟೇಶ್ ಅಣ್ಣವರಿಗೆ ಈ ಸಂದರ್ಭದಲ್ಲಿ ಟಿಪ್ಪುರವರ ಹುತಾತ್ಮ ದಿನಾಚರಣೆಯ ಅಂಗವಾಗಿ ನನ್ನ ಗುರುಗಳ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಹೆಬ್ಬಾಳ ವೆಂಕಟೇಶ್ ಅಣ್ಣವ್ರಿಗೆ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನನ್ನ ಹೋರಾಟದ ಮೊದಲನೇ ಗುರು ಆಗಿರ್ತಕ್ಕಂಥ ಜಿಗ್ನಿ ಶಂಕರಣ್ಣವರ ಪಾದಕಮಲಗಳಿಗೆ ನಾನು ಈ ಸಂದರ್ಭದಲ್ಲಿ ಬಹುಕೋಟಿ ಭೀಮ ನಮನಗಳನ್ನು ನಾನು ಸಲ್ಲಿಸ್ತಾ, ಟಿಪ್ಪುರವರ ಹುತಾತ್ಮ ದಿನಾಚರಣೆಯನ್ನು ಇವತ್ತಿನ ದಿವಸ ಭಾರತ ದೇಶಾದ್ಯಂತ ಆಚರಣೆ ಮಾಡುವಂಥದ್ದು. ಆದರೆ ಬಹುಶಃ ಎಲ್ಲ ಕಡೆ ಆಚರಣೆ ಮಾಡಿದಂಥ ರೀತಿಯಲ್ಲಿ ಕಾಣ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಗಳು ಆ ರೀತಿಯಾಗಿ ಇರುವಂಥ ಕಾರಣದಿಂದಾಗಿ ನಾವು ಯಾರೂ ಈ ದೇಶಕ್ಕೆ ನಾವು ಪಟ್ಟಭದ್ರರಂತೂ ಅಲ್ವೇ ಅಲ್ಲ. ನಾವು ಅಜಾತ ಶತ್ರುಗಳು ಇರುವ ಕಾರಣದಿಂದಾಗಿ ಇವತ್ತಿನ ದಿವಸ ಟಿಪ್ಪು ಸುಲ್ತಾನ್ರವರ ಮಡಿದಂಥ ದಿನಾಚರಣೆ ಆಚರಣೆ ಮಾಡಬೇಕಾಗಿತ್ತು. ಆದರೆ ನಮ್ಮ ಹೆಬ್ಬಾಳ ವೆಂಕಟೇಶ್ ಅಣ್ಣವರು ಬಹಳ ಶ್ರಮಪಟ್ಟು ಎದೆಗುಂದದೆ ಧೈರ್ಯದಿಂದ ಇರತಕ್ಕಂಥ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತಕ್ಕ ಮಟ್ಟಿಗೆ ಇವತ್ತಿನ ದಿವಸ ಬೆಂಗಳೂರಿನ ಕೇಂದ್ರ ಕಚೇರಿಯಾಗಿರ್ತಕ್ಕಂಥ ಗಾಂಧಿ ಭವನದಲ್ಲಿ ಈ ಒಂದು ಟಿಪ್ಪು ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಾವು ಬೆಂಬಲಿಸ್ತಾ ಇದ್ದೀವಿ ಮತ್ತು ಯಾವತ್ತೂ ನಾವು ಅವರ ಶಿಷ್ಯರಾಗಿ ಅವರ ಹಿಂಬಾಲಕರಾಗಿರ್ತೀವಿ. ಈ ಒಂದು ಟಿಪ್ಪುರವರ ಹುತಾತ್ಮ ದಿನಾಚರಣೆಗೆ ನಮ್ಮ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಚಾಂದ್ ಬಶರವರು ಬಂದಿದ್ದಾರೆ, ಉಪಾಧ್ಯಕ್ಷರಾದಂಥ ನಮ್ಮ ಅಪ್ಸರ್ ಅವರು ಬಂದಿದ್ದಾರೆ, ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ಎಸ್ ಕೆ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ,
ಶಬೀನಾ ತಾಜ್ ಅವರು ಬಂದಿದ್ದಾರೆ, ಖಲೀಲ್ ಸಾರು ಬಂದಿದ್ದಾರೆ, ಖಲೀಲುಲ್ಲಾ ಅವರು ಬಂದಿದ್ದಾರೆ. ನಾವು ಯಾವತ್ತಿಗೂ ಮೈಸೂರಿನ ಶಿವಣ್ಣ, ಇನ್ನೂ ಅನೇಕ ಮಂದಿ ಬಂದಿದ್ದಾರೆ. ಆದರೆ ಟಿಪ್ಪುರವರು ಕಳ್ಕೊಂಡಿರ್ತಕ್ಕಂಥದ್ದೇನು, ಅವರು ಈ ದೇಶಕ್ಕೆ ಮಾಡಿರ್ತಕ್ಕಂಥದ್ದೇನು, ಅವರು ದೇಶದ ಪ್ರೇಮಿ ಅಂತೇಳ್ಬಿಟ್ಟು ದೇಶ ಪ್ರೇಮಿ, ಜೊತೆಗೆ 2 ಮಕ್ಕಳನ್ನು ಆಡ ಇಟ್ಟಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಅವರು ನಿಜಾಮುದ್ದೀನ್ರವರ ನಿಜಾಮುದ್ದೀನ್ರವರ ವಿರುದ್ಧ ಎಷ್ಟು ಹೋರಾಟ ಮಾಡಿದ್ರು. 1ನೇ ಮೈಸೂರು ಆಂಗ್ಲ ಯುದ್ಧ, 2ನೇ ಮೈಸೂರು ಆಂಗ್ಲ ಯುದ್ಧ, 3ನೇ ಮೈಸೂರು ಆಂಗ್ಲ ಯುದ್ಧ ಮತ್ತು 4ನೇ ಮೈಸೂರು ಆಂಗ್ಲ ಯುದ್ಧದಲ್ಲಿ ಅವರು ಮಡಿದಿರ್ತಕ್ಕಂಥದ್ದು. ಆ ದಿನವನ್ನು ಇವತ್ತಿನ ದಿವಸ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣವರ ನೇತೃತ್ವದಲ್ಲಿ ಸಣ್ಣ ಕಾರ್ಯಕ್ರಮ ಅಂತ ತಿಳ್ಕೊಂಡಿರ್ಬೋದು. ಇದು ಸಣ್ಣ ಕಾರ್ಯಕ್ರಮವಲ್ಲ, ಬಹಳಷ್ಟು ವಿಜೃಂಭಣೆಯಿಂದ ತುಂಬ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ. ಈ ಒಂದು ಸಂದರ್ಭದಲ್ಲಿ ನಡೆಸಿರ್ತಕ್ಕಂಥ ನಮ್ಮ ಹೆಬ್ಬಾಳ ವೆಂಕಟೇಶಣ್ಣವರಿಗೆ ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತಾ ಮತ್ತು ಟಿಪ್ಪು ಸುಲ್ತಾನ್ರವರ ಹುತಾತ್ಮ ದಿನಾಚರಣೆಯನ್ನು ನಾವು ಇನ್ನು ಮುಂದಿನ ವರ್ಷಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕನ್ನಡ. ಸ್ನೇಹಿತರೆ, ಟಿಪ್ಪುರವರ ಹುತಾತ್ಮ ದಿನಾಚರಣೆಯನ್ನು ಇವತ್ತು ದಾಸಂಸ ಭೀಮಶಕ್ತಿ ಸಂಘಟನೆಯಿಂದ ಇವತ್ತು ಇಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಪ್ರಸ್ತುತ ಕೋಮುಗಲಭೆಗಳು ಇಡೀ ದೇಶದಾದ್ಯಂತ ಯುದ್ಧದ ವರ್ಲ್ಡ್ ವಾರ್ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಇವತ್ತು ನಿರ್ಮಾಣ ಆಗ್ತಾಯಿದೆ. ವರ್ಲ್ಡ್ ವಾರ್ ಪ್ರಾರಂಭ ಆದರೆ ಇಡೀ ದೇಶಗಳು ಏನಾಗ್ತವೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರುವಂಥ ಒಂದು ಪ್ರಶ್ನೆ. ಇದೇನು ತಮಾಷೆ ವಿಷಯ ಅಲ್ಲ, ಇಡೀ ವಿಶ್ವವೇ ನಾಶ ಆಗುವಂಥ. ಯಾಕೆಂದರೆ ಮುಸ್ಲಿಮರಿಗೂ ಕೂಡ ಅನೇಕ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳಿವೆ, ಭಾರತ ಹಿಂದೂ ರಾಷ್ಟ್ರ ಒಂದೇ. ಈಗ ಭಾರತಕ್ಕೂ ಕೆಲವರು ಸಪೋರ್ಟ್ ಮಾಡ್ತಾರೆ, ಮುಸ್ಲಿಮರಿಗೂ ಕೆಲವರು ಸಪೋರ್ಟ್ ಮಾಡಿ ವರ್ಲ್ಡ್ ವಾರ್ ಸ್ಟಾರ್ಟ್ ಆದರೆ ಇಡೀ ವಿಶ್ವ ನಾಶ ಆಗೋ ಹಂತಕ್ಕೆ ಬಂದು ತಲುಪುವಂಥ ಸಾಧ್ಯತೆಗಳಿವೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಯುದ್ಧ ಬೇಡ, ನಮಗೆ ನಾವೆಲ್ಲ ಕೂಡ ವಿನಾಶದ ಅಂಚಿಗೆ ಹೋಗೋದು ಬೇಡ. ಕನಿಷ್ಠ ಮನುಷ್ಯ ಹುಟ್ಟಿದ ಮೇಲೆ ತಪ್ಪು ಮಾಡೋದು ಸಹಜ. ಇದನ್ನು ರಾಜಕೀಯ ಉದ್ದೇಶಗಳಿಗೆ ಬಳಸ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವು ಹೆಚ್ಚು ಹೈಲೈಟ್ ಆಗ್ತಾ ಇರೋದಕ್ಕೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ, ಏನು ಕಾರಣಗಳು ಅನ್ನೋದು ಕೂಡ. ಆ ನಿಟ್ಟಲ್ಲಿ ನಾವು ಒಂದನ್ನು ನೋಡಬೇಕು. ಇತ್ತೀಚೆಗೆ ಕಾಶ್ಮೀರದಲ್ಲಿ 26 ಜನ ಯಾತ್ರೆಗೆ ಹೋಗಿದ್ದಂಥವ್ರು ಸಾಯ್ತದೆ. ಅಲ್ಲಿ ಇವ್ರನ್ನ ಕರ್ಕೊಂಡೋದಂಥ ಒಬ್ಬ ಮುಸ್ಲಿಂ ಜನಾಂಗಕ್ಕೆ ಸೇರಿದವನು ಕೂಡ ಆತ ಕೂಡ ತೀರ್ಕತಾನೆ. ಅಂದರೆ ಇವ್ರನ್ನ ಉಳಿಸೋದಕ್ಕಾಗಿ, ಇವರಿಗೆ ಮಾರ್ಗದರ್ಶನ ನೀಡಿ ಇವ್ರಿಗೆಲ್ಲವನ್ನೂ ಕೂಡ ವಿಚಾರವನ್ನು ಹೇಳ್ಕೊಂಡು ಬರುವಂಥ ಒಬ್ಬ ಚಾಲಕ ಕೂಡ ಇವ್ರ ಜೊತೆಯಲ್ಲೇ ಸಾಯ್ತಾನೆ ಅಂದರೆ ಇವ್ರಿಗೆ ರಕ್ಷಣೆ ಕೊಡೋ ಉದ್ದೇಶಕ್ಕಾಗಿ ಆತ ಕೂಡ ಸಾಯ್ತಾನೆ ಅಂದರೆ, ನಾವು ಯಾರೋ ಕೆಲವರು ಉಗ್ರಗಾಮಿಗಳು ಮಾಡೋ ತಪ್ಪಿಗೆ ಇಡೀ ಎಲ್ಲ ಮುಸಲ್ಮಾನ್ ಸಮಾಜವನ್ನು ಉಗ್ರಗಾಮಿಗಳು ಅಥವಾ ದೇಶದ್ರೋಹಿಗಳು ಅನ್ನೋ ಪಟ್ಟ ಕಟ್ಟೋದು ಎಷ್ಟು ಸರಿ ಅನ್ನೋದು ನಮ್ಮ ಮುಂದೆ ಇರುವಂಥ ಒಂದು ಪ್ರಶ್ನೆ. ಈ ನಿಟ್ಟಲ್ಲಿ ಇವತ್ತು ಎಲ್ಲರೂ ಕೂಡ ಒಡಿ ಬಡಿ ಕಡಿ ಅನ್ನೋ ಸಂಸ್ಕೃತಿನ ಹುಟ್ಟಾಕ್ತಾ ಇರೋದು ಎಷ್ಟು ಸರಿ ಅನ್ನೋದು. ಇದು ಸುಲಭನೇ, ಖುಷಿ ತಮಾಷೆ ವಿಷಯ ಆದರೆ ಇದು ನಿಜವಾಗ್ಲೂ ಕೂಡ ಇದು ತಮಾಷೆ ಅಲ್ಲ. ಏಕೆಂದರೆ ಪ್ರಪಂಚ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನಾವೆಲ್ಲ ಶಾಂತಿಯನ್ನು ಬಯಸೋಣ. ಅದನ್ನೇ ಟಿಪ್ಪು ಹುತಾತ್ಮ ದಿನದಂದು ನಾವು ಎಲ್ಲ ನಾಡಿನ ಎಲ್ಲ ಜನತೆ ಕೂಡ, ಟಿಪ್ಪು ಒಂದು ಜಾತಿಗಾಗಿ ಮೀಸಲಿಟ್ಟಿರಲಿಲ್ಲ. ಎಲ್ಲ ಜಾತಿಯ ಜನರನ್ನು ಅನೇಕ ದೇವಸ್ಥಾನಗಳಿಗೆ ಇವತ್ತು ನಾವು ನೋಡ್ಬೋದು. ಟಿಪ್ಪು ಪ್ಯಾಲೇಸು ಬೆಂಗಳೂರಲ್ಲಿದೆ, ಪಕ್ಕದಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳು, ಎಷ್ಟು ದೇವಸ್ಥಾನಗಳಿವೆ ಅಂತ. ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋದರೆ ಅಲ್ಲಿ ಕೂಡ ರಂಗನಾಥನ ದೇವಸ್ಥಾನ ಇದೆ. ಮತ್ತು ಶೃಂಗೇರಿಗೆ ಹೋದರೆ ಅಲ್ಲಿ ಕೂಡ ದೇವಸ್ಥಾನಗಳು ಯಾಕೆ ಉಳಿದಿವೆ ಅಂದರೆ, ಆತ ಯಾವತ್ತೂ ಕೂಡ ಹಿಂದೂ ಧರ್ಮದ ವಿರೋಧಿಯಾಗಿರಲಿಲ್ಲ. ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದರೂ ಕೂಡ ಅವರು ಹಿಂದೂಗಳನ್ನು ಯಾವತ್ತೂ ಕೂಡ ಸಹಾಯ ಮಾಡ್ತಾಯಿದ್ದ, ಪ್ರೋತ್ಸಾಹ ಮಾಡ್ತಾಯಿದ್ದ, ದೇವಸ್ಥಾನಗಳನ್ನು ಕಟ್ಟಿಸಿದ್ದ. ಇವೆಲ್ಲವೂ ಕೂಡ ಇತಿಹಾಸ. ಅದೇ ರೀತಿ ರೈತರಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ದ. ಮತ್ತು ತಂತ್ರಜ್ಞಾನದಲ್ಲಿ ಮುಖ್ಯವಾಗಿ ಆತ ಒಂದು ಮುಂದಾಲೋಚನೆಯನ್ನು ಹೊಂದಿದ್ದ ಅನ್ನೋದು ಕೂಡ ಭಾರಿ ಮುಖ್ಯವಾದಂಥದ್ದು. ಯಾಕೆಂದರೆ ಆಗಿನ ಕಾಲದಲ್ಲಿ ನಾವೆಷ್ಟು ಸುಮಾರು
ವರ್ಷಗಳ ಹಿಂದೆ ಹೋದಾಗ ಆಗಿನ ಕಾಲದಲ್ಲೇ ಆತನು ಟೆಕ್ನಾಲಜಿನ ಹೆಚ್ಚು ಬಳಕೆ ಮಾಡಿದ್ದ. ಮತ್ತು ಇವತ್ತು ನಾವು ರೇಷ್ಮೆನ ಒಂದು ಸಲ ನಾವು ತಿಳ್ಕೊಂಡಾಗ ಎಷ್ಟು ಕುಟುಂಬಗಳು ರೇಷ್ಮೆಯಿಂದ ಇವತ್ತು ಬದುಕ್ತಾ ಇದ್ದಾವೆ ಗ್ರಾಮೀಣ ಪ್ರದೇಶದಲ್ಲಿ ಅನ್ನೋರು ಕೂಡ ಭಾಳ ಮುಖ್ಯ. ಈ ರೀತಿ ರೈತ ಪರ, ಅಭಿವೃದ್ಧಿಯ ಪರ ಮತ್ತು ಮುಂದಾಲೋಚನೆಯ ಪರ ಮತ್ತು ಟೆಕ್ನಾಲಜಿನೂ ಕೂಡ ಆಗಿನ ಕಾಲದಲ್ಲೇ ಹೆಚ್ಚು ಟೆಕ್ನಾಲಜಿನ ಬುದ್ಧಿ ಉಪಯೋಗಿಸಿ ಟೆಕ್ನಾಲಜಿನ ಕಂಡುಹಿಡಿದಿದ್ದ ಅಂದರೆ ನಿಜವಾಗೂ ಅಂಥ ಒಬ್ಬ ಮಹಾನ್ ನಾಯಕ. ಒಂದು ಜಾತಿಗೆ ಮತ್ತು ಆತನ ಬಗ್ಗೆ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಟಿಪ್ಪನ್ನು ಬಳಸ್ಕೊಳ್ಳೋದು ಬೇಡ. ಆತ ಮಾನವೀಯತೆ ಇದ್ದಂಥವನು. ಮತ್ತು ಆಗಿನ ಕಾಲದಲ್ಲೇ ಆತನು ಇಲ್ಲಿದ್ದಂಥ ಎಲ್ಲ ರಾಜರುಗಳನ್ನು ಒಗ್ಗೂಡಿಸೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ. ಎಲ್ಲ ಜಾತಿಯ ಎಲ್ಲ ಧರ್ಮಗಳನ್ನು ಒಳಗೊಂಡಂತೆ ರಾಜರುಗಳನ್ನ ಸ್ವಾಭಿಮಾನ ಹುಟ್ಟಾಕಿ ಅವರಲ್ಲಿ ಈ ಮಣ್ಣಿನ ಪ್ರೇಮ, ಈ ನಾಡ ಭಕ್ತಿಯನ್ನು ಹುಟ್ಟಾಕೋದಕ್ಕಾಗಿ ಭಾರಿ ಶ್ರಮ ಹಾಕದಂಥವನು ಕೂಡ. ಇದನ್ನು ನಮ್ಮ ಈ ಇಂಗ್ಲೀಷ್ನವ್ರು ಏನು ಮಾಡಿದ್ರು ಅಂದರೆ ಸಣ್ಣ ಸಣ್ಣ ಆಸೆಗಳನ್ನು ತೋರಿಸಿ ಇವನ್ನೆಲ್ಲ ಕೂಡ ಒಡೆದು ಆಳುವ ನೀತಿಯನ್ನು ಇಂಗ್ಲೀಷ್ನವರು ಬುದ್ಧಿ ಉಪಯೋಗಿಸಿದ್ದರಿಂದಾಗಿ ಟಿಪ್ಪು ಸಾಯೋದ ಕಾರಣ ಐತೆ ವಿನಃ ಈ ಜನ ಎಲ್ಲ ಸಾಮಂತ ರಾಜರುಗಳೆಲ್ಲ ಒಗ್ಗಟ್ಟಾಗಿದ್ದರೆ ನಿಜವಾಗ್ಲೂ ಕೂಡ ಟಿಪ್ಪುಗೆ ಒಂದು ಶಕ್ತಿ ಬರ್ತಾಯಿತ್ತು, ನಮ್ಮ ದೇಶಕ್ಕೊಂದು ಹೆಸರು ಬರ್ತಾಯಿತ್ತು. ಅದನ್ನು ಬಿಟ್ಬಿಟ್ಟು ಈತ ಒಬ್ಬ ಮುಸಲ್ಮಾನ್ ಜನಾಂಗದವನು, ಇವನ ಜೊತೆ ನಾವು ಹೋಗಬಾರ್ದು ಅನ್ನೋ ಕಾರಣನ ಇಟ್ಕೊಂಡು ನಿಜವಾಗ್ಲೂ ಕೂಡ ಈ ಆಗಿನ ರಾಜರುಗಳು ಒಂದಾಗಕ್ಕೆ ಬಿಡದೆ ನಾಶ ಆಗಿದ್ದಂತೂ ನಾಚಿಕೆಗೇಡಿನ ವಿಷಯ. ಆ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಈ ಸಂದರ್ಭಕ್ಕೆ ಭಾರಿ ಸೂಕ್ತ. ನಾವೆಲ್ಲರೂ ಕೂಡ ಒಂದಾಗೋಣ. ಯಾವುದೇ ವಿಚಾರದಲ್ಲಿ ಇಡೀ ದೇಶವನ್ನೇ ನಾಶ ಮಾಡುವಂಥ ಆತುರದ ನಿರ್ಧಾರಗಳು ಬೇಡ. ಮುಸಲ್ಮಾನರು ಕೂಡ ನಮ್ಮ ಸಹೋದರರು, ನಾವೆಲ್ಲ ಒಟ್ಟಾಗಿ ಬದುಕಬೇಕು. ಒಟ್ಟಾಗಿ ಬದುಕಿದ್ರೆ ಮಾತ್ರ ದೇಶ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗಿ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಕಿತ್ತಾಡ್ತಾ ಹೋದರೆ ನಮ್ಮ ಸರ್ವನಾಶ ನಮ್ಮಿಂದನೇ ಆಗುತ್ತೆ ಅಂತ ಹೇಳ್ತಾ, ಯುದ್ಧವನ್ನು ನಾವೆಲ್ಲ ವಿರೋಧ ಮಾಡೋಣ ಅಂತ ಹೇಳ್ತಾ, ನಾವೆಲ್ಲ ಸಹೋದರತ್ವದಿಂದ ಬೆಳೆಯೋಣ, ಸ್ನೇಹಿತರಾಗಿ ಬಾಳೋಣ, ಪ್ರೀತಿ ವಿಶ್ವಾಸದಿಂದ ಜನರನ್ನು ಗೆಲ್ಲೋಣ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆ ಕೂಡ ಶಾಂತಿಯನ್ನು ಕೋರುವುದರ ಮುಖಾಂತರ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಮರಿಯಪ್ಪ, ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಈ ದೇಶ ಕಂಡರಿಯಾದಂಥ ಮಹಾನ್ ದೇಶಪ್ರೇಮಿ ಹಜರತ್ ಟಿಪ್ಪು ಸುಲ್ತಾನ್ ಸಾಹೇಬರ 227ನೇ ಹುತಾತ್ಮ ದಿನಾಚರಣೆ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ರಾಜ್ಯ ಸಮಿತಿಯಿಂದ ಇವತ್ತು ಸನ್ಮಾನ್ಯ ಹಿರಿಯ ನಾಯಕರಾಗಿರ್ತಕ್ಕಂಥ ಹೆಬ್ಬಾಳಿ ವೆಂಕಟೇಶ್ವರವರ ನೇತೃತ್ವದಲ್ಲಿ ಹುತಾತ್ಮ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಅನೇಕ ಗಣ್ಯರು ಟಿಪ್ಪು ಸುಲ್ತಾನ್ರವರ ಏನು ಸಾಧನೆ ಇತ್ತು, ಈ ದೇಶಕ್ಕೆ ಕೊಡುಗೆ ಇತ್ತು, ಅವ್ರ ಮಕ್ಕಳನ್ನ ಬ್ರಿಟಿಷರಿಗೆ ಒತ್ತೆ ಇಟ್ಟಂಥ ಸಂದರ್ಭದಲ್ಲಿ ಅವರ ಪಟ್ಟಂಥ ಕಷ್ಟಗಳೇನು, ಆಮೇಲೆ 4 ಯುದ್ಧಗಳನ್ನು ಪಾಪ ಈ ಮಣ್ಣಿಗೋಸ್ಕರ ಬ್ರಿಟಿಷ್ನರ ಆಡಳಿತ ವೈಖರಿ ವಿರುದ್ಧ ಅವ್ರನ್ನ ಒಡೆದೋಡಿಸ್ಲಿಕ್ಕೆ ಕೈಗೊಂಡಂಥ ನಿರ್ಧಾರಗಳು ಮತ್ತು ತನ್ನ ಆಡಳಿತದ ಅವಧಿಯಲ್ಲಿ ಸುಧಾರಣಾ ಕಾರ್ಯಕ್ರಮಗಳು ಏನು ಬಡವರಿಗೋಸ್ಕರ ಈ ತಳ ಸಮುದಾಯಗಳ ಹಿತಾಸಕ್ತಿಗಾಗಿ, ರೈತರ ಹಿತಾಸಕ್ತಿಗಾಗಿ, ಕಾರ್ಮಿಕರ ಹಿತಾಸಕ್ತಿಗಾಗಿ ಏನು ತಂದಂಥ ಸಾಮಾಜಿಕ ಸುಧಾರಣೆಗಳ ಬಗ್ಗೆಯೂ ಕೂಡ ನಾವೆಲ್ಲ ಕೂಡ ಭಾಳ ಅಧ್ಯಯನ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಅದರಿಂದ ಪ್ರಚಾರ ಮಾಡಬೇಕಾಗ್ತದೆ. ವಿಶೇಷವಾಗಿ ಪ್ರಚಾರ ಸಿಗ್ತಾ ಇಲ್ಲ. ಕೆಲ ಮನುವಾದಿಗಳು ಇವತ್ತು ಹುತಾತ್ಮ ಟಿಪ್ಪು ಸುಲ್ತಾನ್ರವರ ವಿಷಯದಲ್ಲಿ ಉರಿಗೌಡ, ನಂಜೇಗೌಡ ಅಂಥೇಳಿ ಏನೋ ಕತೆ ಕಟ್ಟಿ ಅವ್ರನ್ನ ಈ ದೇಶದ ವ್ಯಕ್ತಿನೇ ಅಲ್ಲ, ಈ ದೇಶಕ್ಕೆ, ಈ ಮಣ್ಣಿಗೆ, ಈ ಸಮಾಜಕ್ಕೆ ಕೊಡುಗೆನೇ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡ್ತಾರೆ. ಅದರಿಂದ ಹಜರತ್ ಟಿಪ್ಪು ಸುಲ್ತಾನ್ರವರ ಬಗ್ಗೆ ನಾವೆಲ್ಲ ಒಂದಷ್ಟು ಸಣ್ಣ ಮಟ್ಟದ ಬುಕ್ಸ್ಗಳನ್ನೆಲ್ಲ ಓದಿದ್ದೀವಿ. ಅವ್ರ ಸಾಹಸಗಳನ್ನೆಲ್ಲ ಕೂಡ ಪಠ್ಯಗಳಲ್ಲಿ ಅಳವಡಿಸಿದ್ರು. ಅದರಂತೆ ನಾವು ಕೂಡ ನಾವೇನು ಹಿಂದೆ ನಾವು ಅಧ್ಯಯನ ಮಾಡ್ತಾಯಿದ್ರಿ ಅದರಂತೆ ಇಲ್ಲ ಇವತ್ತು ಸಮಾಜ. ಇವತ್ತು ಸಣ್ಣ ಕಾರಣಕ್ಕಾಗಿ ಕೋಮುವಾದಿಗಳು ಅದನ್ನು ದೊಡ್ಡ ವಿಚಾರಗಳನ್ನು ಮಾಡಿ ಇವತ್ತು ಅದನ್ನು ಸಾಹಸ ಒಬ್ಬ
ದೈತ್ಯ ಪ್ರತಿಭೆ, ಒಬ್ಬ ಮಹಾರಾಜ ದೈತ್ಯ ಪ್ರತಿಭೆ. ಅನೇಕ ಅದು ಇಡೀ ಬ್ರಿಟಿಷ್ನವ್ರನ್ನೇ ಬಹಳ ಉಗ್ರವಾಗಿ ವಿರೋಧ ಮಾಡಿದ್ದ ಅಂಥ ಒಬ್ಬ ವ್ಯಕ್ತಿನ ಸಣ್ಣತನ ತೋರಿಸ್ಬಿಟ್ಟು ಅವ್ರನ್ನ ಅವರ ಇತಿಹಾಸವನ್ನು ತಿರ್ಸೋವಂಥ ಕೆಲಸ ಮಾಡ್ತಾವ್ರೆ. ಅದು ಬಹಳ ತಪ್ಪು. ಅದು ಅವರ ಕೊಡುಗೆ ಕೂಡ ನಾವು ನೆನ್ಕೊಬೇಕಾಗಿದೆ. ಇವತ್ತು ಬಡವರು ಕೊಟ್ಟಿರ್ತಕ್ಕಂಥ ಏನಿವತ್ತು ಇನಾಮ್ ಜಮೀನುಗಳು ಇವತ್ತು, ಆಮೇಲೆ ಒಂದು ಮಾತು ನಾವು ನೆನಪಿನಲ್ಲಿ ಇಟ್ಕೊಬೇಕು. ರಾಜ್ಯ ಹೆದ್ದಾರಿಗಳಲ್ಲಿ ಅವರು ರೈತರಿಗೋಸ್ಕರ ಮರಗಳನ್ನ ಎರಡೂ ಕಡೆ ಮರಗಳನ್ನ ನೆಡೆಸೋವಂಥದ್ದು ಅವ್ರ ಕಾಲಘಟ್ಟದಲ್ಲೇ ಪ್ರಾರಂಭ ಆಗಿದ್ದು ಅಂತ ಒಂದು ನಾವು ಓದಿದ್ದಂಥ ನೆನಪು. ಆಮೇಲೆ ಇನಾಮತಿ ಜಮೀನುಗಳು ಯಾರ್ಯಾರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಶಾನ್ಭಾಗ್ರಾಗಿರ್ಬೋದು, ಪಟೇಲ್ರಿರ್ಬೋದು, ಅಥವಾ ಇದು ತೋಟಿ ತಳವಾರಿ ಜನಗಳು ಇರ್ಬೋದು, ಅವ್ರಿಗೆಲ್ಲ ಕೂಡ ಇವ್ರಿಗೆ ಸಿಗಬೇಕು. ಇವರಿಗೆ ಒಂದು ಸಣ್ಣ ಕಾಣಿಕೆ ಅಂತೇಳಿ ಇನಾಮತಿ ಜಮೀನುಗಳೆಲ್ಲ ಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಜನ ಇವತ್ತು ಇಡೀ ಸ್ಟೇಟಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಇತರ ಶೋಷಿತ ಸಮುದಾಯಗಳು ಕೂಡ ಇನಾಮತಿ ಜಮೀನುಗಳಲ್ಲಿ ಇವತ್ತು ಕೂಡ ಬದುಕ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಜೊತೆಯಲ್ಲಿ ದೇವಸ್ಥಾನಗಳಿಗೆ ಇನಾಮ್ ಜಮೀನುಗಳೆಲ್ಲ ಕೊಟ್ಟಿದ್ದಾರೆ. ದೇವಸ್ಥಾನದ ಹೆಸರುಗಳಲ್ಲಿ ಇವತ್ತು 10, 20, 50 ಎಕರೆ ಜಮೀನುಗಳೆಲ್ಲ ಅವ್ರ ಕಾಲದಲ್ಲೇ ಕೊಟ್ಟಿರೋವಂಥದ್ದು. ಇವತ್ತು ಅದೇ ಈಗ ಅರ್ಚಕರು ಮತ್ತು ಏನು ಈ ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಅವರೆಲ್ಲ ಕೂಡ ಇನಾಮತಿ ಜಮೀನುಗಳ ಬದುಕ್ತಾವ್ರೆ. ನಾವೆಲ್ಲ ಕಂಡಿದ್ದೀವಿ. ಅಂಥ ಸಾಹಸ ಮಾಡಿದಂಥ ವ್ಯಕ್ತಿಯನ್ನು ನಾವು ಅಪಹಾಸ್ಯಕ್ಕೆ ಗುರಿ ಮಾಡೋದಾಗಿರಲಿ, ಅವಹೇಳನ ಮಾಡೋದಾಗಿರಲಿ, ನಾವೆಲ್ಲ ಅಂಥ ವಿಚಾರಗಳನ್ನು ಖಂಡಿಸ್ತೀವಿ. ಆದರೆ ಅವರ ಬಹಳ ಎತ್ತರದ ವ್ಯಕ್ತಿತ್ವವನ್ನು ನಾವೆಲ್ಲ ಕೂಡ ಯಾವುದೇ ವೈಭವೀಕರಿಸುವಂಥ ಸಾಧ್ಯತೆಗಳಿಲ್ಲ ಅಂತಂದ್ರೂ ಕೂಡ ನೆನೆಯುವಂಥದ್ದು, ಸ್ವಾಭಾವಿಕ ನೆನೆಯುವಂಥದ್ದು ಎಲ್ಲರೂ ಕೂಡ ಧರ್ಮ. ಮತ್ತು ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬೋಧಿಸತ್ವ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನೆನ್ಕೊತಾ ಇದ್ದೀವೋ, ಅವ್ರ ಸಾಧನೆಗಳನ್ನು ಯಾವ ರೀತಿ ಜನಗಳಿಗೆ ತಲುಪಿಸ್ತಾ ಇದ್ದೀವೋ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಮಮತೆಯಿಂದ ಟಿಪ್ಪು ಸುಲ್ತಾನ್ರವರ ಒಂದು ಸಾಧನೆಗಳನ್ನು ಕೂಡ ನಾವು ಪ್ರಚಾರ ಮಾಡಬೇಕಾಗಿದೆ. ಆಮೇಲೆ ಯಾವುದೇ ಧರ್ಮ, ಭಾಷೆ, ಆಮೇಲೆ ಪ್ರಾಂತ್ಯ, ಜಿಲ್ಲೆ, ಗಡಿ ಇಂಥವೆಲ್ಲ ಹೊರತುಪಡಿಸಿ ಎಲ್ಲರನ್ನೂ ಕೂಡ ಈ ಸಂವಿಧಾನ ಮೂಲಕ, ಈಗ ಭಾರತದ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಕೂಡ ಸಂಘಟನೆ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಇವತ್ತು ಪ್ರಸ್ತುತ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಐಕ್ಯತೆ ಆಧಾರದ ಮೇಲೆ ಸಮಾನತೆಗೋಸ್ಕರ, ಅಖಂಡತೆಗೋಸ್ಕರ, ಈ ದೇಶದ ಸಾರ್ವಭೌಮತೆಗೋಸ್ಕರ ನಾವೆಲ್ಲರೂ ಕೂಡ ಕಷ್ಟಪಟ್ಟು ದುಡಿದು ಈ ದೇಶವನ್ನು ಕಟ್ಟಬೇಕಾಗಿದೆ. ಈ ಕಾರಣಕ್ಕಾಗಿ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ರವರ 227ನೇ ಏನು ಒಂದು ಇದಿತ್ತು, ಹುತಾತ್ಮ ದಿನಾಚರಣೆ ಇತ್ತು, ಅದು ಇವತ್ತು ಯಶಸ್ವಿಯಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ.